ಮತ್ತೆ ಅಣ್ಣ ಇವತ್ತಿಂದ ಇಲ್ಲಿ ಯಾರಿಗೆ ಪ್ರಾಬ್ಲಮ್ ಬಂದ್ರು ಇಲ್ಲೇ ಬರ್ಬೇಕು. ಓಕೆ ಅಣ್ಣ. ನಿಂದು ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೋ, ಸರಿಯಾಗುತ್ತೆ. ಒಬ್ಬೊಬ್ಬರನ್ನೇ ಲೈನಲ್ಲಿ ಬರಕ್ಕೆ ಹೇಳೋ. ಓಕೆ ಅಣ್ಣ, ಒಬ್ಬೊಬ್ಬರಾಗಿ ಲೈನಿಗೆ ಬನ್ನಿ. ನಮಸ್ಕಾರ. ಮೋಹನ್ ಪಟೇಲ್ 2 ರೂಪಾಯಿ. 2 ರೂಪಾಯಿ? ಮೋಹನ್ ಚಟಿಲ್ಲ 2 ರೂಪಾಯಿ. ಎಲ್ರು ಬಂದು 2 ರೂಪಾಯಿ ಇಟ್ಕೊಂಡು ಹೋಗ್ತಿದ್ಲಿ ಯಾಕೋ? ಸುಲಭ ಶೌಚಾಲಯಕ್ಕೆ 2 ರೂಪಾಯಿ ಕೊಡೋದು 2,000 ಕೊಡ್ತಾರೆ. ಬಿಡು, ಶಾನೆ ತುದಿಯಲ್ಲಿದೆ, ಕೈಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ನಿನ್ ಮುಖ ನೋಡಿ 2 ಸುಲಭ ಶೌಚಾಲಯ ಅನ್ಕೊಂಡ್ಬಿಟ್ಟಿದಾರಲ್ಲ. ಸಾರಿ ಅಣ್ಣ. ಏ ಮರಿ ಅಣ್ಣ, ಏ ಅಣ್ಣ ಯಾರೋ ಗಬ್ಬು ನಾ ತೊಡಿತಿದ್ದೆ, ಪಿನ್ನಲ್ಲಿ ಹಾಕಿ ತೊಳೆಯೋ. ಒಬ್ಬ ಅಂಡರ್ ವರ್ಲ್ಡ್ ಡಾನ್ ಸುಲಭ ಶೌಚಾಲಯ ತೊಳಿಬೇಕ? ಅಯ್ಯೋ ನಿಂಗಲ್ಲ ಕಣೋ, ನಂಗೆ ನಾನು ಹೊಡ್ಕೋಬೇಕು. ಕಪ್ಪು ವಾಸ್ತಿತ್ತು. ಹೊಡ್ಕೋಬೇಡಿ, ಕೂಲಣ್ಣ ಕೂಲಣ್ಣ. ಅಣ್ಣ ಯಾವ್ದೋ ಹೊಸ ಕ್ಯಾಂಡಿಡೇಟ್ ಬರ್ತಾ ಇದೆ. ಇವನ ನೋಡ್ತಿದ್ರೆ ದೊಡ್ಡ ಪಾರ್ಟಿ ಇರೋ ತರನಿದೆ. ಇವನ್ ಪರ್ಸನ್ ನಾನು ಹೆಂಗೆ ಎಸ್ಕೇಪ್ ಮಾಡ್ತೀನಿ ನೋಡು. ಓಕೆ ಅಣ್ಣ. ನಮಸ್ತೆ. ಮತ್ತ ಏಕ್ಲವ್ 2ನೇ ಸಂಖ್ಯೆ ಕೇಳಿಲ್ಲ, ಭಾಳ ಚಂದ ಐತಿ. ರಿಸೀವ್ ಮಾಡು. ಏನಣ್ಣ? ಅವನ್ ಪರ್ಸ್ ಹಿಂದಿನ ಜೇಬಲ್ಲಿದೆ. ನೀನು ಅವನ್ ಮುಂದಕ್ಕೆ ಹೋಗಿ 500 ರೂಪಾಯಿ ಹಾಕ್ಬಿಡು. ನಾನು ಹಿಂದ್ಗಡೆಯಿಂದ ಪರ್ಸ್ ಎಸ್ಕೇಪ್ ಮಾಡ್ತೀನಿ. ಹಾ ನಮಸ್ತೆ. ಮಗ ಯಾಕೋ ವರ್ಕೌಟ್ ಆಗ್ತಿಲ್ಲ ಕಣೋ, 2 ನೋಟ್ ಹಾಕು. ಓಕೆ ಅಣ್ಣ. ನೆಕ್ಸ್ಟ್ 10 ನೋಟ್ ಹಾಕ್ಬಿಡುಮೆ. ಓಕೆ ಅಣ್ಣ. ನಮಸ್ತೆ. ಈ ಪರ್ಸ್ ನೋಡ್ತಿದ್ರೆ ಮಿನಿಮಮ್ ಇದ್ರಲ್ಲಿ 1 ಲಕ್ಷ ಆದ್ರೂ ಇದೆ ಕಣೋ. ಯಪ್ಪ ದೇವ್ರೆ. ಇದ್ಯಾರು ಸೀರುಂಡೆ ರಘು ತಮ್ಮನೇ ಇರ್ಬೇಕಣೋ. 1 ಪರ್ಸಲ್ಲಿ 250 ಸಿಮೆಂಟ್ ಚೀಲ ಇಟ್ಟಿದ್ದಾನೆ ಕಣೋ. ಇದ್ರಲ್ಲಿ ಒಂದು ಲೆಟರ್ ಇದೆ ಅಣ್ಣ. ತೆಲುಗಲ್ಲಿದೆ, ನಾನು ಓದ್ತೀನಿ. ಅಣ್ಣ ನಾನು ಓದ್ತೀನಿ. తెలుగు నాకు వస్తుందిరా. ఓకే అಣ್ಣ. శ్రీ విఘ్నేశ్వరాయ నమః. దీని లక్షలుగా కాపీ చేసి అందరికి పంచాలి. ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. లేకపోతే నీ తలకాయ ನಿಂಗೆ ತೆಲುಗು ಬರುತ್ತಲ್ಲ, ತಗೊಳ್ಳೋ. ಅಣ್ಣ ನನಗೆ ತೆಲುಗು ಬರಲ್ಲಣ್ಣ. ಮತ್ತೆ ಇವಾಗ ತಾನೇ ಬರುತ್ತೆ ಅಂದೆ. ಅಣ್ಣ ಅವಾಗ ತೆಲುಗು ಬರ್ತಾ ಇತ್ತು, ಈಗೆಲ್ಲ ಮರ್ತೋಯ್ತಣ್ಣ. ಅಷ್ಟು ಬೇಗ ಮರ್ತೋಯ್ತಾ? ಇದು ಕಾಪಿ చేసి ಎನ್ನ ಪಣ್ಣಲಿ. ನಿಮ್ಗೊಂದು ಬುದ್ಧಿವಾದ ಹೇಳ್ಬೇಕು. ಏನು? ನೋಡೋಣ, ಯಾವತ್ತಿದ್ರು ಇರೋದನ್ನ ಇಟ್ಕೋಬೇಕು, ಇಲ್ದೇ ಇರೋದನ್ನ ಬಿಟ್ಟಾಕ್ಬೇಕು. ಫಿಲಾಸಫಿ. ಹಲೋ, ಡಾನ್ ರಾಕಿ ಸ್ಪೀಕಿಂಗ್. 1 ಮರ್ಡರ್ ಮಾಡಿದ್ರೆ 1 ಕೋಟಿಯ ಡೀಲ್. ಓಕೆ, 1 ಕೋಟಿ ಸುಪಾರಿ. ಲೊಕೇಶನ್ ಬಂತು ಕಣ, ಇದೇ ಬಿಲ್ಡಿಂಗು, 10ನೇ ಫ್ಲೋರು. ಲಿಫ್ಟ್ ಅಲ್ಲಿ ಹೋಗೋಣ ಬಾ. ಓಕೆ ಅಣ್ಣ. ರಾಜು, ಏನ್ ಮಾಡ್ತಿದ್ಯಾ? ಅಣ್ಣ ಲಿಫ್ಟ್ ಅಲ್ಲಿ ಹೋಗೋದ್ರಲ್ಲ. ಲಿಫ್ಟ್ ಅಂದ್ರೆ ಆ ಲಿಫ್ಟ್ ಅಲ್ಲ ಕಣೋ, ಈ ಲಿಫ್ಟ್. ಅಯ್ಯೋ ಸಾರಿ ಅಣ್ಣ, ತಪ್ಪಾಯ್ತು. ಅವಳು ಕೊಟ್ಲು. ಮಳಮಡಕ್ಕೆ ಚಾಡ ಪಾಡ ದಾಡ. ಇವನ ನನ್ನ ಮಗನೇ
ಪರ್ಸಲ್ಲಿ 250 ಸಿಮೆಂಟ್ ಚೀಲ ಇಟ್ಕೊಂಡಿದ್ಯ, ಇನ್ನು ಮನೆಯಲ್ಲಿ ಎಷ್ಟು ಇಟ್ಕೋಬೇಡ. ನಿನ್ನ ಸಾಯಿಸ್ಲೇಬೇಕಣ. ಅಣ್ಣ ನನ್ ಸಾಯಿಸ್ರಿ ಏನಣ್ಣ ಸಿಗುತ್ತೆ? 1 ಕೋಟಿ ಸುಪಾರಿ ತಗೊಂಡಿದ್ದೀನಿ ಕಣೋ. ನನ್ನ ಬಿಟ್ಬಿಡೋಣ, 2 ಕೋಟಿ ರೂಪಾಯಿ ಸುಪಾರಿ ಕೊಡ್ತೀನಿ ಅಣ್ಣ. 2 ಕೋಟಿ ಸುಪಾರಿ ಕೊಡ್ತೀಯಾ? 2 ಕೋಟಿ ಸುಪಾರಿ ಕೊಡ್ತಾನಂತೆ ಕಣೋ. ಅಣ್ಣ ಇವನ್ನ ಸಾಯಿಸಿದ್ರೆ 1 ಕೋಟಿ ಕೊಡ್ತೀನಿ ಅಂತ ಅವನು ಹೇಳಿದ್ದಾನೆ. ನನ್ನ ಬಿಟ್ರೆ 2 ಕೋಟಿ ಕೊಡ್ತೀನಿ ಅಂತ ಇವಳು ಏನಿದ್ದಾನೆ. ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಕಣ್ಣ ఇప్పుడు చూడు. ಆಯ್ತಣ್ಣ ನಿನ್ ಡೀಲ್ ಓಕೆ, ನಂಗೂ ಡೀಲ್ ಓಕೆ ಅಣ್ಣ. ನೋಡು ಈ ಡೀಲ್ ಕ್ಲೋಸ್ ಆಯ್ತು. ಇವ್ನನ್ ಸುಮ್ಮನೆ ಬಿಟ್ಟೆ, ಈಗ ಇವನ್ ಮೇಲಿಂದ ಕೆಳಗೆ ಬಿದ್ದು ಸಾಯ್ತಾನೆ. 2 ಡೀಲು ಕ್ಲೋಸ್. ನೀವು ನಿನ್ ಟೀಮಲ್ಲಿ ಯಾವಾಗಾದ್ರೂ ಲೀಡ್ ಕ್ಯಾರೆಕ್ಟ್ ಮಾಡಿದ್ಯಾ? ಇಲ್ಲ. ಮಾಡಿದ್ದೀನಿ ಅಣ್ಣ ಅವಾಗ ಅವಾಗ. ಆವಾಗ ಇಂಥ ಜನ್ಮ ಬೇಕಾ? ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಕ್ಕಿದ್ಯಾ? ಅದು ಸಿಗುತ್ತಣ್ಣ ಇವತ್ತು. ಹಾ ಇಲ್ಲ, ಸಿಗೋ ಅಂತ ಕಾಯ್ದೆ ಬೇಡ. ಹ್ಯಾಪಿ ಜರ್ನಿ, ಬಾಯ್. ನನ್ನ ಜನ್ಮದಲ್ಲೇ ನಾನು 2 ಕೋಟಿ ನೋಡಿರ್ಲಿಲ್ಲ ಕಣೋ, ಇವತ್ತು ನೋಡ್ಬೇಕು. ಅಣ್ಣ 2 ಕೋಟಿಲಿ ಒಂದು ನಾವು ಅಜಕಿಸ್ತಾನಿಗೆ ಹೋಗುವ. ಅಜಕಿಸ್ತಾನಿಗೆ ಹೋಗುವ. ಅದ್ರ ಪಕ್ಕ ಮಜ್ಗಿಸ್ತಾನಕ್ಕೂ ಹೋಗ್ಬಿಡಿ. ಆ! 2 ಕೋಟಿ ಕೊಡ್ತೀನಂತ ಹೇಳಿ 2 ಕೋಟಿ ಸುಪಾರಿನ ಕೊಟ್ಟು ಬಿಟ್ಟಲ್ಲ. ಬಾಲಣ್ಣ ಭಾಜ ಭಜಂತ್ರಿ ಅವ್ರಿಗೆ ಬರಲಿ ಒಂದು ಜೋರಾದ ಜೋಶು. ರೈಟ್, ಒಬ್ಬ ಸುಪಾರಿ ಕಿಲ್ಲರ್ ಆದರೆ ಅವನು ತುಕಾಲಿ ಕಿಲ್ಲರ್. ಅವನ ಒಂದು ಲೈಫ್ ಸ್ಟೈಲು, ಅವನ ಫ್ಲಾಶ್ ಬ್ಯಾಕು ಇದನ್ನೆಲ್ಲ ಇಟ್ಕೊಂಡು ಒಂದು ಕಾಮಿಡಿ ಆಗ್ತಿತ್ತು. ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಜಗಣ್ಣ ನಮಸ್ತೆ. ನಮಸ್ತೆ. ಇಂಥ ಬ್ಯೂಟಿಫುಲ್ ಪಂಚ್ ಅದಾದ್ರೆ ಎಕ್ಸ್ಟ್ರಾರ್ಡನರಿ ಪಂಚ್. ಎಕ್ಸ್ಟ್ರಾರ್ಡನರಿ ಪಂಚದು ಚೆನ್ನಾಗಿ ಮಾಡಿದ್ರಿ ಕಣ ಇಬ್ರು. ವಾಸ್ ವೆರಿ ಗುಡ್. ಸಂಖ್ಯೆ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಪಂಚಸ್ಗಳೆಲ್ಲ ಹಾಕೊಂಡು ಚೆನ್ನಾಗಿ ಮಾಡಿದ್ರು. ಅದ ನಂಗೆ ತುಂಬಾ ಇಷ್ಟ ಆಗಿದೆ. ಏನೋ ಫ್ಲಾಶ್ ಬ್ಯಾಕ್ ಇಷ್ಟ ಆಗೋಯ್ತು ನನಗೆ. ಏನೋ ಹೇಳ್ತಾರೆ ದೊಡ್ಡ ಫ್ಲಾಶ್ ಬ್ಯಾಕ್ ತರ ರಿಯಲ್ ಬೆಂಕಿ ಹೆಂಗೆಲ್ಲ ಅಂಟಿಸಿ ಅದರಿಂದ ನಡ್ಕೊಂಡ್ ಬಂದಂಗೆ ಒಂದು ಸ್ಟೋರಿ ಫ್ಲಾಶ್ ಬ್ಯಾಕು ನನಗೆ ಇಷ್ಟ ಆಯ್ತಪ್ಪ. ಚೆನ್ನಾಗಿತ್ತು ಆಕ್ಟ್. ಬಟ್ರೆ ಇವತ್ತಿನ ಬಜಾರ್ ಆಕ್ಟ್ ಆಗಿ ಇದು ಕನ್ವರ್ಟ್ ಆಗುತ್ತಾ? ಅಷ್ಟೊಂದು ಮುಂದೆ ಹೋಗ್ಬೇಡ ನೀನು. ಹೊಗಳಿದ್ರಲ್ಲ ಅಮುಕ್ ಬಿಡೋಣ ಅನ್ಕೊಂಡೆ. ನಿಮ್ಮಿಬ್ರು ಪೋರ್ಷನ್ ಚೆನ್ನಾಗಿತ್ತು. ಆಮೇಲೆ ಧೀರಜ್ ಬಂದಾಗ ಅವಳ ಗಂಡನ ಕತೆ ಬರುತ್ತೆ, ಚೆನ್ನಾಗಿತ್ತು. ಫ್ಲಾಶ್ ಬ್ಯಾಕ್ ಸಖತ್. ಬೆಂಕಿ ಗಿಂಕಿ ಹಾಕಿ ಲೈಟ್ ಎಲ್ಲ ಆಫ್ ಮಾಡೋದು ಸ್ವಲ್ಪ ಏನೋ ಮಕ್ಕರ್ ಮಾಡಿದ್ರು. ಏನೋ ಮಾಡ್ತಾರೆ ಇವಾಗ ಅಂತ ಅನ್ಸುತ್ತೆ. ಅದೊಂದು ಮ್ಯಾಜಿಕಲ್ ಮೂಮೆಂಟ್ ಇತ್ತು ನಾಟಕದಲ್ಲಿ. ಅದೇ ಹೈಲೈಟ್. ಆಮೇಲೆ ರಾಕೇಶ ಮತ್ತೆ ಚಿದಂಬರ ಮೊದ್ಲಿಂದ ಅವ್ರು ಯಾವಾಗ ಈ ವೇದಿಕೆಯಲ್ಲಿ ಬಂದ್ರು ಅವತ್ತಿಂದನು ಅವರಿಗೆ ಕೊಟ್ಟ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ, ತುಂಬಾ ಮುದ್ದಾಗಿ ಮಾಡ್ತಾರೆ. ರಾಕೇಶ ನನಗಾಗ್ಲಿ, ರಕ್ಷಿತಾ ಅವರಿಗಾಗ್ಲಿ, ಜಗ್ಗಣ್ಣಂಗಾಗ್ಲಿ ತುಂಬಾ ಇಷ್ಟದ ಹುಡುಗ. ಚಿದಂಬರ ಕೂಡ ಇತ್ತೀಚೆಗೆ ಧೀರಜ್ ಕೂಡ ತುಂಬಾ ಇಷ್ಟ ಆಗ್ತಿದ್ದಾರೆ. ಆಮೇಲೆ ಸಾಕಷ್ಟು ಮಜಾನೂ ಹುಟ್ಟಿಸಿದ್ರಿ. ಪರವಾಗಿಲ್ಲ ನಾಟಕ. ಥ್ಯಾಂಕ್ ಯು.